ಮೈಸೂರು ಚಲೋಗೆ ಸಿದ್ದರಾಮಯ್ಯ ಟಕ್ಕರ್ ಅನ್ನು ಕೊಟ್ಟಿದ್ದಾರೆ. ಆಗಸ್ಟ್ 9ರಂದು ಮೈಸೂರಲ್ಲಿ ಬೃಹತ್ ಸಮಾವೇಶ ಇದೆ. ತವರೂರು ಮೈಸೂರಿನಲ್ಲೇ ಸಿಎಂ ಠಿಕಾಣಿಯನ್ನ ಹೂಡಿದು ಬಂದಿದ್ದಾರೆ. ಸಿದ್ದರಾಮಯ್ಯನವರು ಆಲ್ಮೋಸ್ಟ್ ಟೆನ್ಷನ್ ಆಗಿದ್ದಾರೆ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯಗೊಂಡಿರುವಂಥದ್ದು. ಈ ಹಿಂದೆ ಹುಬ್ಲೋಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಆರೋಪ ಬಂದಾದ್ಮೇಲೆ ಸ್ಟಾರ್ಟಿಂಗ್ ಅಷ್ಟಾಗಿ ಬ್ಯಾಲೆನ್ಸ್ ಮಾಡಿಲ್ಲ. ತದನಂತರ ಅದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ರು. ಸಿದ್ದರಾಮಯ್ಯನವರು ಆ ಆರೋಪವನ್ನ ಎದುರಿಸಿದ್ರು, ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟರು. ಅದೇ ರೀತಿಯಾಗಿ ಮೂಡ ಹಗರಣ ಇದೆಯಲ್ಲ, ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನ ತಂದಿಟ್ಟಿರುವಂಥದ್ದು. ಹುಬ್ಲೋಟನ್ನ ಹೊರತುಪಡಿಸಿ ಇನ್ಯಾವುದು ಕೂಡ ಅವರ ಮೇಲೆ ವೈಯಕ್ತಿಕವಾದಂಥ ಆರೋಪಗಳು ಇರಲಿಲ್ಲ. ಸಿದ್ದರಾಮಯ್ಯನವರ ಮೇಲೆ, ಅವರ ಸರ್ಕಾರದ ಮೇಲೆ ಬಂದಿತ್ತು, ಅವರ ಸರ್ಕಾರದ ಸಚಿವರುಗಳ ಮೇಲೆ ಬಂದಿತ್ತು, ಸಾಕಷ್ಟು ಭ್ರಷ್ಟಾಚಾರ ಆರೋಪ ಬಂದಿದೆ ಅವ್ರ ಸರ್ಕಾರದ ಮೇಲೆ. ಆದರೆ ಸಿದ್ದರಾಮಯ್ಯನವರ ಮೇಲೆ ವೈಯಕ್ತಿಕವಾಗಿ ಬಂದಿರಲಿಲ್ಲ. ಫಸ್ಟ್ ಟೈಮ್ ಮೂಡ ಹಗರಣ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮೇಲೆ ವೈಯಕ್ತಿಕವಾಗಿ ಬಂದಿರುವಂಥ ಆರೋಪ. ಸೊ ಹೀಗಾಗಿ ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇದನ್ನ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು. ಅದರ ಮಧ್ಯೆ ರಾಜ್ಯಪಾಲರು ಬೇರೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಂಥದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಚಾನ್ಸಸ್ ಇರುವಂಥದ್ದು ಅವರಿಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಖುದ್ದು ಸಮಾವೇಶದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಕೂಡ ಸೇರಿಸಲಿಕ್ಕೆ ಮುಂದಾಗಿರುವಂಥದ್ದು. ಮೈಸೂರು ಭಾಗದ ಹಾಲಿ ಮತ್ತು ಮಾಜಿ ಶಾಸಕರುಗಳ ಜೊತೆನೂ ಕೂಡ ಸಭೆಯನ್ನ ಮಾಡಿದ್ದಾರೆ. ಮೂಡ ಹಗರಣದ ಆರೋಪಕ್ಕೆ ತಿರುಗೇಟನ್ನ ಕೊಡಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ಅದಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಆಹ್ವಾನಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಕಾದು ನೋಡಬೇಕು. ಮೈಸೂರು, ಚಾಮರಾಜನಗರ, ಮಂಡ್ಯ, ಮಡಿಕೇರಿ, ಹಾಸನ ಭಾಗದಿಂದ ಕನಿಷ್ಠ 2 ಲಕ್ಷ ಮಂದಿಯನ್ನ ಕರೆತರಲಿಕ್ಕೆ ಪಕ್ಷದ ಮುಖಂಡರಿಗೆ ಸೂಚನೆಯನ್ನ ಕೊಡಲಾಗಿದೆ. ಇದಕ್ಕೆ ಬೇಕಾದಂತ ಅಗತ್ಯ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ನಡೆಯುವಂತ ಜನಾಂದೋಲನದ ಸಮಾರೋಪ ಸಮಾರಂಭ, ನನ್ನ ಮೇಲಿನ ಹಗರಣದ ಆರೋಪ ಸುಳ್ಳು ಅಂತ ತಿರುಗೇಟನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಎಂಬ ಸಂದೇಶವನ್ನ ಕೂಡ ರವಾನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಅದು ಬೇರೆ ಪಕ್ಷದವರಿಗೂ ಅಥವಾ ಅವ್ರ ಪಕ್ಷದಲ್ಲಿರುವಂತ ಕೆಲವರಿಗೂ ಕೂಡ ತಿರುಗೇಟನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ. ಜೆಡಿಎಸ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಫುಲ್ ಮಿಂಚಿಂಗ್. ನಿಖಿಲ್ ನಾಯಕತ್ವಕ್ಕೆ ಪಾದಯಾತ್ರೆ ಮುನ್ನುಡಿಯನ್ನ ಬರೆದಂತೆ ಕಾಣಿಸ್ತಾ ಇದೆ. ಮೇನ್ ಆಗಿ ಈ ಪಾದಯಾತ್ರೆಯಲ್ಲಿ ಇಬ್ರು ಹೈಲೈಟ್. ಒಂದು ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ, ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇನ್ನೊಂದು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ, ವಿಜೇಂದ್ರ ಜೊತೆ ಕೂಡ ಅವರು ಹೆಜ್ಜೆಯನ್ನ ಹಾಕ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಫುಲ್ ಹೈಲೈಟ್ ಆಗಿದ್ದಾರೆ. ಯಾವುದೇ ಬ್ಯಾನರ್ ತೆಗಿಲಿ, ಅಲ್ಲಿ ವಿಜೇಂದ್ರ ಬಿಟ್ರೆ ನಿಖಿಲ್ ಕುಮಾರಸ್ವಾಮಿ, ಅವರ ಜೊತೆಗೆ ಕುಮಾರಸ್ವಾಮಿ ಅವರ ಫೋಟೋಗಳು ಮಾತ್ರ ರಾರಾಜಿಸ್ತಾ ಇರುವಂಥದ್ದು. ಮೇನ್ ಆಗಿ ಮೈಸೂರು ಚಲೋನಲ್ಲಿ ನಿಖಿಲ್ ಕುಮಾರಸ್ವಾಮಿ ಫುಲ್ ಶೈನಿಂಗ್. ನಿರಂತರ ಸೋಲಿನಿಂದ ಕಂಗೆಟ್ಟಿರುವಂಥದ್ದು ನಿಖಿಲ್. ಬಿಕಾಸ್ ಹೀನಾಯ ಸೋಲುಗಳನ್ನು ಅನುಭವಿಸಿರುವಂಥದ್ದು. ಒಂದು ಕಡೆ ಮಂಡ್ಯದಲ್ಲಿ ಸೋತರು, ರಾಮನಗರದ MLA ಎಲೆಕ್ಷನ್ ಅಲ್ಲೂ ಕೂಡ ಸೋತರು, ಗೆಲುವನ್ನೇ ಕಂಡಿಲ್ಲ. ಮಾಜಿ ಪ್ರಧಾನಿ ಮೊಮ್ಮಗ, ಮುಖ್ಯಮಂತ್ರಿಯ ಮಗ, ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು MP ಅನ್ನ ಸೋತಿದ್ದಂಥದ್ದು ನಿಖಿಲ್. ಅವರ ವರ್ಚಸ್ಸೇ ಆಲ್ಮೋಸ್ಟ್ ಹೋಗಿತ್ತು ಅಂತ ಅನ್ಕೊಂಡಿದ್ದಂಥ ಸಂದರ್ಭದಲ್ಲಿ ಈಗ ತಂದೆ ಕೇಂದ್ರ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ, ಮತ್ತೆ ಒಂದು ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನ ಬರೆಯುವಂತ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ನಿಖಿಲ್ ವರ್ಚಸ್ಸು ವೃದ್ಧಿಗೆ ಪಾದಯಾತ್ರೆ ಒಂದು ರೀತಿಯಾಗಿ ವೇದಿಕೆ ಆಗಿದೆ ಅನ್ನುವಂಥ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಬಿಕಾಸ್ ಇದು ಬೆಂಗಳೂರಿಂದ ಮೈಸೂರಿಗೆ ಸಾಗ್ತಾ ಇದೆ ಪಾದಯಾತ್ರೆ. ಈ ಭಾಗದಲ್ಲಿ JDS ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು. ಸೊ ಹೀಗಾಗಿ ಸಹಜವಾಗಿ JDSಗೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗುತ್ತೆ ಈ ಪಾದಯಾತ್ರೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಸಾಗ್ತಾ ಇದೆ. ಸೊ ಹೀಗಾಗಿ ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೋತ ಕ್ಷೇತ್ರಗಳಲ್ಲೇ ಸಾಗ್ತಾ ಇರುವಂಥದ್ದು ಮೈಸೂರು ಚಲೋ. ಬಿಕಾಸ್ JDS ಅಂತೂ ಹೀನಾಮಾನವಾಗಿ ಸೋತ್ಬಿಟ್ಟಿತ್ತು ಈ ಸಲ MLA ಎಲೆಕ್ಷನ್ ಅಲ್ಲಿ. ಆದರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಮಂಡ್ಯದಲ್ಲಿ ಗೆದ್ದಿದ್ರು ಮತ್ತು ಒಂದ್ ಕಡೆ ಕೋಲಾರದಲ್ಲಿ ಗೆದ್ದಿದ್ರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಪಕ್ಷ ಸಂಘಟನೆಗೂ ಕೂಡ ಹೆಲ್ಪ್ ಆಗಿದೆ ಈ ಪಾದಯಾತ್ರೆ ಅಂತ ಹೇಳಲಾಗ್ತದೆ. ರಾಮನಗರ, ಮಂಡ್ಯ ಭಾಗದಲ್ಲಿ ಪಾದಯಾತ್ರೆ ಸಾಗಿದೆ ಈಗ ಆಲ್ರೆಡಿ. ಪುತ್ರನಿಗೆ JDS ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಬಿಕಾಸ್ ಕೇಂದ್ರ ಸಚಿವರಾಗಿರುವಂತ ಕಾರಣಕ್ಕೆ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಕುಮಾರಸ್ವಾಮಿ ಅವರು. ಅದನ್ನು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು. ಅದು ಬೇರೆಯವರು ಅಂದ್ರೆ ಯಾರು? ಅವ್ರ ಕುಟುಂಬ, ಅದರಲ್ಲೂ ಅವ್ರ ಮಗನಿಗೆ ಕೊಡುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರ ನಡೆದಿದೆ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. JDS ನಲ್ಲೂ ಕೂಡ ಗುಸುಗುಸು ಇತ್ತು. ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿರುವಂಥದ್ದನ್ನ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಇವರಿಗೆ ಕೊಡಬಹುದಾದಂತ ಚಾನ್ಸಸ್ ದಟ್ಟವಾಗಿದೆ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.